ಕ್ಷೇತ್ರಕ್ಕೆ ಕೇಂದ್ರದ ಅನುದಾನ ತಾರತಮ್ಯ. ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಗೆ ಓಪನ್ ಚಾಲೆಂಜ್ ಹಾಕಿದ ಶಾಸಕ ಬಾಬಾ ಸಾಹೇಬ್ ಪಾಟೀಲ್. ಬೆಳಗಾವಿ ಜಿಲ್ಲೆ ಕ್ರಾಂತಿನೆಲ ಕಿತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಾಬಾ ಸಾಹೇಬ್ ಪಾಟೀಲ್ರೊಂದಿಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ಮುಕ್ತವಾಗಿ ಸಂವಾದ ಮಾಡಿ ವಿವಿಧ ವಿಷಯಗಳ ಬಗ್ಗೆ ಪ್ರಶ್ನೆ ಕೇಳಿ ಉತ್ತರ ಪಡೆದಿದ್ದಾರೆ. ಸರ್, ಇಂತಹ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆಗೆ ಸಂಬಂಧಿಸಿದಂತೆ ಎಲ್ಲ ಒಂದ್ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಒಂದ್ ರೀತಿ ಸಚಿವ ಸ್ಥಾನ ಸಿಗ್ಬೇಕು ಅಂತ ಬೆಂಬಲ ಪದೇ ಪದೇ ಹೋರಾಟ ಮಾಡ್ತಾ ಇದ್ರು ಸರ್. ಡೆಫಿನೆಟ್ಲಿ ದೊಡ್ಡ ಜಿಲ್ಲೆ ಐತಿ, ಇನ್ನೂ ಒಂದ್ ಸಚಿವ ಸ್ಥಾನ ಕೊಡ್ರಿ ಅಂತ ನಾವು ಕೂಡ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ. ಏನೇ ಇದ್ರು ಹೈಕಮಾಂಡ್ ಯೂಶಲಿ ಏನ್ ತೀರ್ಮಾನ ತಗೋತೈತಿ ಅದಕ್ಕೆ ಬದ್ಧ ಇರ್ಬೇಕಾಕೈತಿ. ಬಟ್ ಇನ್ನೊಂದ್ ಕೊಟ್ಟಿದ್ರೆ ಒಳ್ಳೇದಿತ್ತು, ನಮಗೆ ಒಳ್ಳೇಬೇಕಾಗಿತ್ತು. ಈಗ ನಿಮ್ಮ ಸ್ನೇಹಿತ ದಟ್ ವಾಸ್ ದಿ ಪ್ರಾಬ್ಲಮ್. ನಮ್ದು ನಿಮ್ದು ಅಂತ ಪ್ರಶ್ನೆ ಬರ್ತದಲ್ಲ, ಈ ಕ್ಷೇತ್ರಕ್ಕೆ ಏನ್ ಬೇಕು ಅವ್ನು ತಗೊಂಡ್ಬರ್ಬೇಕು. ದಟ್ ವಾಸ್ ದಿ ಥಿಂಗ್. ಬಾಜು ಕಾನಕ್ ಕ್ಷೇತ್ರ ಅಲ್ಲಿ ಎಷ್ಟು ಬಂದವು, ಎಂ ಸೆಂಟರ್ ಎಷ್ಟು ಅದಾವ. MP ಬಿಜೆಪಿ ಅವ್ರು ಅದಾರು, MLA ಅವ್ರು ಅದಾರ, ಎಷ್ಟ ಅದಾರ ಸ್ವಲ್ಪ ಕ್ವಶನ್ ಮಾಡ್ರಿ. ವೈ ಇಲ್ಲಿ ಯಾಕೆ ಇಷ್ಟ ಅದ? ನನಗ್ ನಮ್ ಕ್ಷೇತ್ರಕ್ಕೆ ಬೇಕಾಗಿದವ್ ನಾ ತಗೊಂಡ್ ಬಂದೆ. ಆ ಪಕ್ಷ ಎಲ್ಲಿ ಐತೆ ಏನ್ ಮಾಡಿದ ದಟ್ ಈಸ್ ಡಿಫ್ರೆಂಟ್. ಎಲ್ಲ ಊರುಗಳಿಗೆ ಅವಶ್ಯಕತೆ ಇದಾವ ಅದನ್ನ ತಂದು ಕೊಡುವಂತ ಕೆಲಸ ಮಾಡಿದ್ವಿ. ನಮ್ ಮಿಸಿ ನಿಮ್ ಮಿಸಿ ಅಂತ ಬಡಾಡ ಕೂಡ ಪೂಜಾಕ್ ಹೋಗುದು, ಬಡದಾಡಕ್ ಬಹಳಷ್ಟು ಪೂಜಾಗಳು ಹಂಗ ಮಾಡಿಸ್ತಾನ. ನಾ ಹೋಗೋದನ್ನ ಪೂಜೆ ಆಗಿರ್ತಾವ, ಅದೇನ್ ಪ್ರಶ್ನೆ ಇಲ್ಲ. ಕೆಲಸ ಚಲೋ ಮಾಡ್ರಂತ ಈಗ. ಅಲ್ಲ, ಈ ಸಂಸದ್ರೆ ಸರಿಯಾಗಿ ಇದ್ ಮಾಡ್ತಾ ಇಲ್ಲ ಸರ್. ಸಾಕಷ್ಟು ಒಂದ್ ರೀತಿ ಸಂಸದ್ರದ ಏನ್ ಕೊಡ್ತಾರ ನಮ್ ಕ್ಷೇತ್ರ ಕೇಳನ್ ಮುಂದ ಸ್ವಲ್ಪ ದಿನ ಸ್ಟಡಿ ಇನ್ನಟ್ ಹೋಗಿ ಕುಂಡ್ರಲ್ಲಿ ಪಾಪ ಅವ್ರದ್ದು ಪೀರಿಯಡ್ ಮುಗಿಲಿಟ್ಟ ಸೆಟಲ್ ಆಗಿ ಏನೇನ್ ಕೊಟ್ಟಾರ ನಮ್ ಕ್ಷೇತ್ರಕ್ಕೆ ಕೇಳಮಲ್ಲ. ಅವ್ರ ಪಾಲ್ ಏನೈತಿ, ಎಷ್ಟು ವೋಟರ್ಸ್ ಇಲ್ಲಿಂದ ಓಟ್ ಹಾಕಿ ಕಳಿಸಿದಾರ ಅವ್ರನ್ನ, ಅವ್ರ ಏನ್ ಕೊಡುಗೆ ಕೊಡ್ತಾರ ಕೇಳನ್. ಈಗ ಇನ್ನೊಂದು ಸರ್, ಪಂಚಮಸಾಲಿ ಸಮುದಾಯದಿಂದ ತಾವು ಸಹ ಇದ್ ಮಾಡಿ ಬಂದ್ರೆ, ವಿಶೇಷವಾಗಿ ಈ ಸರ್ಕಾರ ಬಂದ್ಮೇಲೆ ಪಂಚಮಸಾಲಿ ಸಮುದಾಯಕ್ಕೆ ನ್ಯಾಯ ಸಿಕ್ಕಿದೆ ಸರ್? ನ್ಯಾಯ ಸಿಕ್ಕಿದೆ ಅಂತ ಅನ್ಕೊಳ್ಳಿ. ಮೊದಲು ಕೂಡ ಏನ್ ಸಿಕ್ಕಿದಿ ಐತಿ, ಈಗ ಪ್ರೊಸೆಸ್ ಆಕತಿ. ಈಗ ನೋಡೋಣ, ಆ ಸಮುದಾಯದ ಲೀಡರ್ಸ್ ಅದಾರು ಕ್ಲೇಮ್ ಮಾಡ್ತಾರ, ಅದಕ್ಕೆ ಏನ್ ಕೊಡ್ತೇವೆ ಸರ್ಕಾರ ಕೊಡ್ತೇವೆ. ಹೊಸ ಮುಖ್ಯಮಂತ್ರಿ ಆಗಿದ್ರೆ DK ಶಿ ಅವರಿಂದ ನಿಮ್ಮ ಕ್ಷೇತ್ರಕ್ಕೆ ಏನೇನ್ ನಿರೀಕ್ಷೆ ಮಾಡ್ತೀರಾ? ಡೆಫಿನೆಟ್ಲಿ ಮೊದಲು ಕೂಡ ಐತಿ, ಇವ್ರ ಕಡೆ ಇನ್ನೂ ಹೆಚ್ಚಿಗೆ ನಿರೀಕ್ಷೆ ಮಾಡಕ್ ಅನುಕೂಲ ಆಗ್ತೈತಿ. ಡೆಫಿನೆಟ್ಲಿ ಆಗಿ ಮಾಡ್ಕೋತು. ಕೊನೆ ಪ್ರಶ್ನೆ, ಸತೀಶ್ ಜಾರಕಿಹೊಳಿ ಅವರು ಒಂದ್ ರೀತಿ DCM ಆಗ್ಬೇಕು ಅಂತ ಹೇಳ್ಬಿಟ್ಟು ಇದಿದೆ, ಏನೋ DCM ಸ್ಥಾನ ಸಿಗ್ಬೋದಾ ಸರ್? ಮತ್ತೆ DCM ಅವ್ರ ಹುದ್ದೆಪ್ಪ ಅದು. ಏನ್ DCM ಗೆ ಈಗ ಇದ್ದಂತ ಪೋರ್ಟ್ಫೋಲಿಯೋ ಏನ್ ಚೇಂಜಸ್ ಐತಿ? ಏನೋ ಹಂಚಿಕೆ ಮಾಡ್ತಾರೆ MB ಪಾಟೀಲ್ ಅವ್ರಿಗೆ. ಸತೀಶ್ ಜಾರಕಿಹೊಳಿ ಏನದು ಕ್ಷೇತ್ರವಾರು ಸಮುದಾಯವಾರು ಮಾಡ್ಬೇಕ್ ಬಂದಾಗ ಕೊಟ್ರ ಡಿಸರ್ವ್ಸ್ ಇಟ್ಟ. ಏನ್ ಅರ್ಹತೆ ಇಲ್ವಾ? ಈಗ ನಮ್ಮ ಜಿಲ್ಲಾ ಮಂತ್ರಿಗ ಅರ್ಹತೆ ಇಲ್ವಾ? ಐತಿಲ್ಲ, ಡಿಸರ್ವ್ಸ್ ಇಟ್ಟ ಬಂದ್ರ ಕೊಡ್ಬೇಕು. ಏನ್ ತಪ್ಪೈತಿ? ಅಧಿವೇಶನದಲ್ಲಿ ಏನೋ ಕ್ವಶನ್ ಏನೋ ಪ್ರಿಪೇರ್ ಹಾಕೊಂಡಿದ್ರು ಸರ್, ಏನೋ ಸಮಸ್ಯೆಗಳ ಪರವಾಗಿ. ಮತ್ತೆ ಹಾಕಬೇಕಲ್ಲ, ಮತ್ತೆ ಕ್ಷೇತ್ರದಾಗಿರ್ತಾವ ಅಂತಂದ್ರೆ ಹಾಕ್ಬೇಕು, ಹೇಳ್ಬೇಕು. ಓಕೆ ಸರ್. ಯಾರ್ಯಾರು ಏನೇನು ಮತ್ತೆ ನಮಗೆ ಸರಿ ರೆಸ್ಪಾನ್ಸ್ ಮಾಡಿ ಯಾವಸ್ಬೇಕು ಬೇಡ ಅವ್ರನ್ನ. ಬ್ಯೂರೋ ರಿಪೋರ್ಟ್ ಬಸವರಾಜು, ಭಾರತ ವೈಭವ ನ್ಯೂಸ್, ಕಿತ್ತೂರು. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.